ನಮಸ್ಕಾರ. ಕರ್ನಾಟಕದ ಮಲೆನಾಡಿನ ಹಸಿರು ಕಾಡುಗಳ ಮಧ್ಯೆ ಶಾಂತಿ ಮತ್ತು ಶೈವ ಭಕ್ತಿಯ ಗಂಭೀರತೆಯನ್ನು ಹೊತ್ತೊಯ್ಯುವ ಒಂದು ಅದ್ಭುತ ದೇವಾಲಯ ಇಕ್ಕೇರಿಯ ಶ್ರೀ ಅಘೋರೇಶ್ವರ ದೇವಾಲಯ. ದೇವಾಲಯದ ಹೊರಾಂಗಣವೇ ನಮಗೆ ಅದರ ಮಹತ್ವವನ್ನು ಸಾರುತ್ತದೆ. ಕಲ್ಲಿನಿಂದ ನಿರ್ಮಿತವಾದ ಗೋಪುರ, ಭವ್ಯ ಪ್ರವೇಶ ದ್ವಾರ, ಮಂಟಪಗಳು ಇವೆಲ್ಲವೂ ಕೆಳದಿ ಶೈಲಿಯ ವೈಶಿಷ್ಟ್ಯವನ್ನು ತೋರಿಸುತ್ತವೆ. ದೇವಾಲಯದ ಗೋಡೆಗಳ ಮೇಲೆ ಕೆತ್ತಲಾದ ಶಿಲ್ಪಗಳು ಪುರಾಣದ ಕಥೆಗಳನ್ನು ಜೀವಂತವಾಗಿ ಚಿತ್ರಿಸುತ್ತವೆ. ಪ್ರತಿಯೊಂದು ಶಿಲ್ಪವೂ ಶಿಲ್ಪಿಗಳ ಕೈಚಳಕ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ಈ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಅಘೋರೇಶ್ವರ, ಅಂದರೆ ಭಯರಹಿತನಾದ ತಪಸ್ಸಿನ ಪರಾಕಾಷ್ಠೆಯಲ್ಲಿರುವ ಪರಮಶಿವ. ಅಘೋರ ರೂಪದ ಶಿವನು ಇಲ್ಲಿ ಕರುಣಾಮಯಿಯಾಗಿ ಶಾಂತ ಸ್ವರೂಪದಲ್ಲಿ ಭಕ್ತರನ್ನು ಅಪ್ಪಿಕೊಳ್ಳುತ್ತಾನೆ. ದೇವಾಲಯದ ಗರ್ಭಗೃಹದಲ್ಲಿ ನೆಲೆಸಿರುವ ಅಘೋರೇಶ್ವರ ಲಿಂಗವು ಮೌನವಾಗಿಯೇ ಸಾವಿರಾರು ಕಥೆಗಳನ್ನು ಹೇಳುತ್ತದೆ. ಈ ದೇವಸ್ಥಾನವು ದ್ರಾವಿಡ ಮತ್ತು ವಿಜಯನಗರ ಶೈಲಿಯ ವಾಸ್ತುಶಿಲ್ಪದ ಅಪರೂಪದ ಸಂಯೋಜನೆ. ವಿಜಯನಗರದ ಅರಸರ ಕಾಲದಲ್ಲಿ ಕೆಳದಿಯನ್ನು ರಾಜಧಾನಿಯನ್ನಾಗಿರಿಸಿಕೊಂಡು ಇಕ್ಕೇರಿಯು ಬಹುಶಕ್ತಿಶಾಲಿ ಸ್ವತಂತ್ರ ರಾಜ್ಯವಾಗಿ ಹೊರಹೊಮ್ಮಿತ್ತು. ಚೌಡಪ್ಪ ನಾಯಕ ಕ್ರಿಸ್ತಶಕ 1499 1544 ಈ ಕಾಲದಲ್ಲಿ ಇದು ಕೆಳದಿ ಅರಸರ ರಾಜಧಾನಿಯಾಗಿದ್ದು, ಇವರ ಕಾಲದಲ್ಲಿ ಮುದ್ರಾಂಕಿತವಾದ ನಾಣ್ಯಗಳನ್ನು ಇಕ್ಕೇರಿಯ ಪಗೋಡ ಮತ್ತು ಪಣ ಎಂದು ಕರೆಯುತ್ತಾರೆ. ಅಘೋರೇಶ್ವರ ದೇವಾಲಯವು 16ನೇ ಶತಮಾನದಲ್ಲಿನ ಕೆಳದಿ ನಾಯಕನ ವಾಸ್ತುಶಿಲ್ಪ ಮೇರುಕೃತಿಯಾಗಿದ್ದು, ಕಣಶಿಲೆಯಲ್ಲಿ ದಕ್ಷಿಣಾಭಿಮುಖವಾಗಿ ಕಟ್ಟಲ್ಪಟ್ಟಿದೆ. ತಲವಿನ್ಯಾಸದಲ್ಲಿ ಗರ್ಭಗೃಹ, ಅರ್ಧಮಂಟಪ ಮತ್ತು ಹಿರಿದಾದ ಮುಖ ಮಂಟಪಗಳನ್ನು ಒಳಗೊಂಡ ಈ ದೇಗುಲಕ್ಕೆ ತನ್ನದೇ ಆದ ನಂದಿ ಮಂಟಪವಿದೆ. ಗುಡಿಯ ಮುಂಭಾಗದ ನೆಲಹಾಸಿನ ಮೇಲೆ 3 ಕೆಳದಿ ಅರಸರ ಚಿತ್ರಣವಿದೆ. ಗರ್ಭಗೃಹದಲ್ಲಿ ಒಂದು ದೊಡ್ಡ ವೇದಿಕೆ ಇದ್ದು, ಅದರ ಮುಕ್ಕಾಲು ಭಾಗದಲ್ಲಿ 32 ದೇವಿಯರ ವಿಗ್ರಹಗಳಿವೆ. ಇದೇ ಅಲ್ಲದೆ 32 ಬಾಹುಗಳುಳ್ಳ ಲೋಹದ ಅಘೋರೇಶ್ವರ ಶಿವನ ಮೂರ್ತಿಯೂ ಇದೆ. ಸುಖನಾಸಿಯಲ್ಲಿ ಒಂದು ಚಿಕ್ಕ ಬಿಳಿ ಕಲ್ಲಿನ ವಿಗ್ರಹವನ್ನು, ಎಡಬದಿಗೆ ಮಹಿಷಮರ್ದಿನಿ ಮತ್ತು ಭೈರವ ಮೂರ್ತಿಗಳನ್ನು ಅಳವಡಿಸಲಾಗಿದೆ. ಮುಂಭಾಗದಲ್ಲಿರುವ ಮುಖಮಂಟಪವು ಸುಂದರವಾದ ಕೆತ್ತನೆಗಳುಳ್ಳ ಸ್ತಂಭಗಳಿಂದ ಆಧರಿಸಲ್ಪಟ್ಟಿದೆ. ಗರ್ಭಗೃಹವು ದ್ರಾವಿಡ ಶೈಲಿಯ ಬೃಹತ್ತಾದ ಶಿಖರವನ್ನು ಹೊಂದಿದ್ದು, ಅದರ ಭಿತ್ತಿಯು ಗೂಢ ಸ್ತಂಭಗಳನ್ನಾಧರಿಸಿದ ಕೂಟಗಳಿಂದ ಅಲಂಕರಿಸಲ್ಪಟ್ಟಿದೆ. ಮುಖಮಂಟಪಕ್ಕೆ 3 ಕಟಾಂಜನ ಸಹಿತ ಪಾವಟಿಕೆಗಳ ಪ್ರವೇಶ ದ್ವಾರವಿದ್ದು, ಅದರಲ್ಲಿ ಉತ್ತರ ಭಾಗದ ಪ್ರವೇಶ ದ್ವಾರದ ಇಕ್ಕೆಲಗಳಲ್ಲಿ ಅಲಂಕೃತ ಆನೆಗಳಿವೆ. ಗೋಡೆಗಳಲ್ಲಿ ಸುಮಾರು 20 ಜಾಲಂಧ್ರ ಕಿಟಕಿಗಳಿದ್ದು, ಅವುಗಳನ್ನು ಅಲಂಕೃತ ತೋರಣಗಳಿಂದ ಸಿಂಗರಿಸಲಾಗಿರುವುದರ ಜೊತೆಗೆ ಅನೇಕ ಶಿಲ್ಪಗಳನ್ನು ಕೆತ್ತಲಾಗಿದೆ. ನಂದಿ ಮಂಟಪದಲ್ಲಿ ಕುಳಿತ ಬೃಹತ್ ನಂದಿಯ ವಿಗ್ರಹವಿದ್ದು, ಅದಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ಯಾಳಿ ಕಟಾಂಜನಗಳ ಪಾವಟಿಕೆಗಳಿವೆ. ಈ ಮಂಟಪದಲ್ಲಿ ಸಿಂಹಾಧಾರಿತ ಸ್ತಂಭಗಳಿವೆ. ದೇವಾಲಯದ ಪಶ್ಚಿಮಕ್ಕೆ ಪಾರ್ವತಿ ಗುಡಿ ಇದ್ದು, ಮೂಲ ಗುಡಿಯ ರೀತಿಯಲ್ಲಿಯೇ ಚಿಕ್ಕ ಅಳತೆಯಲ್ಲಿ ನಿರ್ಮಾಣಗೊಂಡಿದೆ. ಅಘೋರೇಶ್ವರನ ಸನ್ನಿಧಿಯಲ್ಲಿ ನಿಂತಾಗ ಭಯ ಕರಗಿ ಅಹಂಕಾರ ಕ್ಷೀಣಿಸಿ ಮನಸ್ಸು ನಿಶ್ಶಬ್ದವಾಗಿ ಆಧ್ಯಾತ್ಮಿಕ ಅನುಭವ ಹೊಂದುತ್ತೇವೆ. ದೇವಾಲಯವನ್ನು ಸುತ್ತುವರೆದಿರುವ ಹಸಿರು ಗಿಡಮರಗಳು, ಸಹ್ಯಾದ್ರಿಯ ಗಾಳಿ, ಪಕ್ಷಿಗಳ ಕಲರವ ಇವೆಲ್ಲವೂ ದೇವಾಲಯದ ಧ್ಯಾನಕ್ಕೆ ಪೂರಕವಾಗಿ ಇಲ್ಲಿ ದೇವರು ಮಾತ್ರವಲ್ಲ, ಪ್ರಕೃತಿಯೂ ಪೂಜಾರ್ಹವಾಗಿದೆ. ಕಣ್ಮುಂದಿನ ಪ್ರತಿ ಕಂಬವೂ ಕಥೆ ಹೇಳುತ್ತದೆ. ಶಿವನ ನೃತ್ಯ ರೂಪ, ಪಾರ್ವತಿಯ ಸೌಮ್ಯತೆ, ನಂದಿಯ ಸ್ಥೈರ್ಯ, ಭೈರವನ ಭಯ ಭಕ್ತಿಯ ಸಂಯೋಜನೆ ಇವೆಲ್ಲವೂ ಕಲ್ಲಿನಲ್ಲಿ ಮೂಡಿದ ಕಾವ್ಯ. ಇಕ್ಕೇರಿಯ ಅಘೋರೇಶ್ವರ ದೇವಾಲಯ ಕೇವಲ ಒಂದು ದೇವಾಲಯವಲ್ಲ, ಇದೊಂದು ಯುಗದ ಉಸಿರು, ಒಂದು ಸಾಮ್ರಾಜ್ಯದ ಸ್ಮರಣೆ, ಒಂದು ಶಿಲ್ಪ ಸಾಧನೆಯ ಶಾಶ್ವತ ಸಾಕ್ಷಿ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಮೀಪವಿರುವ ಇಕ್ಕೇರಿ ಎಂಬ ಪುಟ್ಟ ಹಳ್ಳಿ ಒಮ್ಮೆ ಕೆಳದಿ ನಾಯಕರ ರಾಜಧಾನಿಯಾಗಿತ್ತು ಎಂಬುದು ಇಂದಿಗೂ ಈ ದೇವಾಲಯದ ಗೋಡೆಗಳಲ್ಲಿ ಮೊಳಗುತ್ತದೆ. ಇಕ್ಕೇರಿಯ ಅಘೋರೇಶ್ವರ ದೇವಸ್ಥಾನ ಕೇವಲ ಪ್ರವಾಸಿ ಸ್ಥಳವಲ್ಲ, ಇದೊಂದು ಅನುಭವ,
ಒಂದು ಆತ್ಮಯಾತ್ರೆ, ಒಂದು ಶಾಶ್ವತ ಸ್ಮರಣೆ. ಓಂ ನಮಃ ಶಿವಾಯ.